ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ, ಆ ರೀತಿ ಆಗಿಬಿಟ್ಟಿದೆ. ಅಂದರೆ ಯಾವುದೇ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಗೊತ್ತಿಲ್ಲದೇನೆ ತಮಗೆ ಬೇಕಾದಂಗೆ ತಮಗೆ ಬಾಯಿ ಇದೆ ನಾಲಿಗೆ ಇದೆ ಅಂಥೇಳಿ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಅರ್ಥವನ್ನು ಮಾಡಿಕೊಳ್ಳದೇನೆ ಬಾಯಿಗೆ ಬಂದಂಗೆ ಎಕ್ಸ್ಪ್ಲೇನ್ ಮಾಡುವಂಥ ಯೂಟ್ಯೂಬ್ ಚಾನಲ್ಗಳ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಅದು ಹೇಗೆ ಅಂತಂದರೆ, ಈ ಕೌನ್ಸ್ಲಿಂಗ್ ಬಂತು ಅಂದರೆ KCET ಮತ್ತು ನೀಟ್ ಎಕ್ಸಾಮಿನೇಷನ್ ಆಯಿತು, ರಿಸಲ್ಟ್ ಬರ್ತಾ ಇದೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಚಾನಲ್ಗಳು, ಅಂದರೆ ಇಷ್ಟು ದಿವಸ ಅವರು ಬರೀ ಈಗ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಕೊಡ್ತಾರೆ, ಭಾಗ್ಯಲಕ್ಷ್ಮಿ ದುಡ್ಡು ಯಾವಾಗ ಕೊಡ್ತಾರೆ ಅಂಥೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದವರು ತಮ್ಮ ಚಾನಲಲ್ಲಿ ಒಂದೇ ಸಾರಿ CET ನೀಟ್ ರಿಸಲ್ಟ್ ಮೇಲೆ ಅವರಿಗೆ ಬಹಳ ಒಂದು ಪ್ರೇಮ ಉಕ್ಕಿ ಬಂದುಬಿಡ್ತದೆ. ಸೊ ಅಂದರೆ ಅವರ ಮನಸ್ಸಿನಲ್ಲಿ ಆ ರೀತಿ ಭಾವನೆಗಳು ಉಕ್ಕಿ ಹರಿತದ. ಸೊ ಅದಕ್ಕಾಗಿ ನೀವು ನೋಡ್ಬೋದು, ಸೊ KCET 2025 ರಿಸಲ್ಟ್ ಅಂತ ಹೊಡೀರಿ, ಒಂದು 100 ಯೂಟ್ಯೂಬ್ ಚಾನಲ್ಗಳು ನಿಮಗೆ ಸಿಗ್ತದೆ. ಬಟ್ ಅದರಲ್ಲಿ ಯಾವುದು ಜೆನ್ಯೂನ್ ಆಗಿದೆ, ಯಾರನ್ನು ಫಾಲೋ ಮಾಡಬೇಕು, ಯಾರ ಒಂದು ಇನ್ಫಾರ್ಮೇಷನನ್ನು ನಂಬೋದಕ್ಕೆ ಸಾಧ್ಯ ಇದೆ, ಯಾರು ಕ್ಲಿಕ್ ಬೈಟ್ ಮಾಡ್ತಾರೆ, ಅಂದರೆ ನಿಮಗೆ ರಾಂಗ್ ಥಂಬ್ನೇಲ್ ಕೊಟ್ಬಿಟ್ಟು ಒಳಗೇನು ವಿಷಯನೇ ಇಲ್ಲದೇನೆ ಸೊ ಬೇರೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟನ್ನು ಮಾಡ್ತಾರೆ, ಇವೆಲ್ಲದರ ಬಗ್ಗೆ ವಿದ್ಯಾರ್ಥಿಗಳು ನೀವು ತಿಳ್ಕೊಂಡು ಯಾರನ್ನ ಫಾಲೋ ಮಾಡಬೇಕು ಅನ್ನೋದನ್ನು ಮಾಡಿ. ಸೊ ನಿಮಗೂ ಗೊತ್ತಿದೆ, ನಾನು ಕೂಡ ಪರ್ಸ್ನಲ್ ಕೌನ್ಸ್ಲಿಂಗ್ ಇದೆ, ನಮ್ಮದು ಕೂಡ ಆಫೀಸು ಧಾರವಾಡದಲ್ಲಿದೆ. ಸೊ ನಿಮಗೆ ಪರ್ಸ್ನಲ್ ಕೌನ್ಸ್ಲಿಂಗು ಗೈಡೆನ್ಸ್ ಬೇಕಂದ್ರೆ ನಮಗೆ ಭೇಟಿ ಆಗ್ಬೋದು. ಬಟ್ ನೀವು ನೋಡ್ತಾ ಹೋಗಿ, ನನ್ನ ಎಲ್ಲ ವಿಡಿಯೋಸ್ಗಳಲ್ಲಿ ನಾನು ಈವನ್ ನನ್ನ ಫೋನ್ ನಂಬರನ್ನು ಕೂಡ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರನೇ ವಿಡಿಯೋವನ್ನು ಮಾಡಿರ್ತೀನಿ, ಅದರಲ್ಲೇ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದು ಬಿಟ್ಟು ಬೇರೆ ಎಲ್ಲ ವಿಷಯಗಳಲ್ಲಿ ಸೊ ಅದೇನು ವಿಷಯ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಈ ರೀತಿ ಬಹಳಷ್ಟು ಚಾನಲ್ಗಳಿವೆ. ಸೊ ನಿಜವಾಗ್ಲೂ ಕರೆಕ್ಟಾದ ರೀತಿಯಲ್ಲಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಅಂಥ ಚಾನಲ್ಗಳನ್ನ ಫಾಲೋ ಮಾಡಿ. ಈ ರಿಸಲ್ಟ್ ಇದೆ ಅಂತ ಅಥವಾ ಈ ಎಕ್ಸಾಮಿನೇಷನ್ ಮತ್ತು ರಿಸಲ್ಟು ಮುಗಿತಾ, ಅಂದರೆ ಎಕ್ಸಾಮಿನೇಷನ್ ಮುಗಿದು ರಿಸಲ್ಟ್ ಬರುವಂಥ ಟೈಮಲ್ಲಿ ಹುಟ್ಕೊಳ್ತಾವಲ್ಲ ಒಂದು ನೂರಾರು ಚಾನಲ್ಗಳು, ಸೊ ಅಂಥವರನ್ನು ದಯವಿಟ್ಟು ದೂರ ಇಡಿ. ಸೊ ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿರುವಂಥದ್ದು. ಈಗೀಗಲೇ ಹೇಗಾಗಿದೆ ಅಂತಂದರೆ, ಪಾಪ ಭಾಳಷ್ಟು ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಸೊ ತಾವು ಫಸ್ಟ್ ಸೆಮ್ಮಲ್ಲೋ ಸೆಕೆಂಡ್ ಸೆಮ್ಮಲ್ಲೋ ಫಸ್ಟ್ ಇಯರ್ಲೋ ಸೆಕೆಂಡ್ ಇಯರ್ಲೋ ಇದ್ಕೊಂಡು ಸೊ ತಮ್ಮ ಒಂದು ಬಿಡುವಿನ ವೇಳೆಯಲ್ಲೂ ಒಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಬಟ್ ಕೆಲವೊಂದಷ್ಟು ಜನ ಏನೂ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲದೇನೆ ಸೊ ಬಾಯಿಗೆ ಬಂದಂಗೆ ಹೇಳ್ತಾ ಹೋಗ್ತಾರೆ. ಪೇಪರ್ನಲ್ಲೂ ಎಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ತಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಹೇಳೋದಕ್ಕೆ ಹೋಗ್ತಾರೆ. ಸೊ ಇದರಿಂದ ನಮ್ಮ ಮಕ್ಕಳು ದಾರಿ ತಪ್ಪುವಂಥ ಕೆಲಸಗಳು ಆಗ್ತಾಯಿದೆ. ಅಟ್ಲೀಸ್ಟ್ ಪಾಲಕರು ಅಥವಾ ಮಕ್ಕಳು ನಿಮಗೆ ಏನು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಸೊ ಗೊತ್ತು ನನಗೆ ಈ ರಿಸಲ್ಟ್ ಬಗ್ಗೆ ಯಾರಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಸೊ ನಿಮಗೆ ಒಂದು ರೀತಿ ಎಲ್ಲದನ್ನೂ ನೋಡಬೇಕು ಆಸೆ ಆಗ್ತದೆ. ನೋಡಿ, ಬಟ್ ನಿರ್ಧಾರವನ್ನು ನೀವು ತೊಗೊಳ್ಬೇಕು, ಯಾರನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು, ಯಾರನ್ನ ಮಾಡಬಾರ್ದು ಅನ್ನೋದನ್ನು. ಸೊ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ನನ್ನೂ ಕೂಡ ನೀವು ಅನ್ಸಬ್ಸ್ಕ್ರೈಬ್ ಮಾಡಿ, ನನಗೇನೂ ಬೇಜಾರಿಲ್ಲ. ಬಟ್ ಇನ್ಫಾರ್ಮೇಷನ್ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಬೆಲ್ ಐಕಾನನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ವಿಡಿಯೋಸ್ಗಳು ಬರ್ತದೆ. ಎಸ್, ಈಗ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು KCET ಫಲಿತಾಂಶ ಯಾವಾಗ ಬರುತ್ತೆ. ಸೊ ಇವತ್ತು ನೋಡಿ, ಇವತ್ತು ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ಇದು ನಿನ್ನೆ ಪೇಪರಲ್ಲಿ ಕೊಟ್ಟಿರುವಂಥದ್ದು. CET ಫಲಿತಾಂಶ 21ರಂದು ನಿರ್ಧಾರ ಅಂಥೇಳಿ. ಸೊ ಭಾಳಷ್ಟು ಮಂದಿ ಹೇಗೆ ಅಂತಂದರೆ 21ಕ್ಕೆ ಫಲಿತಾಂಶ ಬರ್ತದ ಅಂತೇಳಿ 10 ವೀಡಿಯೋಗಳನ್ನ ಮಾಡಿ ಹಾಕಿಬಿಟ್ಟಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 21ರಂದು ಫಲಿತಾಂಶ ಅಂದರೆ ನಾಳೆ ನಿಮ್ಮ ಫಲಿತಾಂಶವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಲ್ಲ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ 21ಕ್ಕೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಈ ಒಂದು ಎಂಡ್ ಆಫ್ ದ ವೀಕಲ್ಲಿ, ಅಂದರೆ ಈ ವೀಕೆಂಡಿಗೆ ರಿಲೀಸ್ ಆಗ್ಬೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ಈ ವರ್ಷದ ದ್ವಿತೀಯ PUC ಪರೀಕ್ಷೆ 1 ಮತ್ತು ಪರೀಕ್ಷೆ 2 ಫಲಿತಾಂಶ ಮುಗಿದಿದೆ. CBSE ICSE ಫಲಿತಾಂಶ ಬಂದಿದೆ. ಸೊ ಎಗ್ರಿ ಯೂನಿವರ್ಸಿಟಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಂದಿದೆ. ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸಿಲೆಬಸ್ನ ಸ್ಟೇಟ್ ಸಿಲೆಬಸ್ನ ಫಲಿತಾಂಶ ಕೂಡ ಬಂದಿದೆ. ಓನ್ಲಿ ಕೇರಳ PU ಯೂನಿವರ್ಸಿಟಿ ರಿಸಲ್ಟ್ ಏನಿದೆ ಅದು ನಾಳೆ ಅಂದರೆ 21ನೇ ತಾರೀಕು ಪ್ರಕಟಣೆ ಆಗ್ತದೆ. ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿಂದನೂ ಕೂಡ ಹೊರನಾಡು ಗಡಿನಾಡು ಕನ್ನಡಿಗರಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೆ ಅದಾದ ಮೇಲೆ 21ಕ್ಕೆ ನಾಳೆಗೆ ರಿಲೀಸ್ ಆದಮೇಲೆ ಮತ್ತೆ ಅಟ್ಲೀಸ್ಟ್ 1 ದಿವಸ ಅಥವಾ 2 ದಿವಸ ಅವರಿಗೆ ಆ ರಿಸಲ್ಟನ್ನು ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಸೊ ಅದು ಆದ ಮೇಲೆ ಇವರು ಎಲ್ಲವನ್ನು ಕನ್ಸಾಲಿಡೇಟೆಡ್ ಮಾಡಿ ರಿಸಲ್ಟನ್ನು ಅನೌನ್ಸ್ ಮಾಡಬೇಕಾಗ್ತದೆ. ರೈಟ್. ಸೊ ಇದು KCET ರಿಸಲ್ಟಿಗೆ ಸಂಬಂಧಪಟ್ಟಾಗೆ ನಾಳೆ ಬರೋದಕ್ಕೆ ಸಾಧ್ಯವೂ ಇಲ್ಲ. ಮೇ ಬಿ ನನ್ನ ಒಂದು ಅಂದಾಜಿನ ಪ್ರಕಾರ ನೆಕ್ಸ್ಟ್ ಸಂಡೇ ಅಥವಾ ಮಂಡೇ ರಿಲೀಸ್ ಮಾಡಬಹುದು. ಬಟ್ ನಾನು KE ಅವರಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇರೋದೇನಂತಂದರೆ, ಇಷ್ಟು ದಿನ ಹೇಗಿದ್ದರೂ ವೆಯ್ಟ್ ಮಾಡಿದ್ದೀರಾ, ಇನ್ನೊಂದು ವಾರ ವೆಯ್ಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ,
ಈ ಒಂದು ಕರ್ನಾಟಕ PUCಯ ಎರಡನೇ ಫಲಿತಾಂಶ ಏನು ಬಂದಿದೆ, ಎಕ್ಸಾಮಿನೇಷನ್ 2 ಫಲಿತಾಂಶ ಏನು ಬಂದಿದೆ, ಆ ಫಲಿತಾಂಶವನ್ನು ನೋಡಿಬಿಟ್ಟು ಅದಕ್ಕೆ ರಿವ್ಯಾಲ್ಯೂಯೇಷನ್ಗೆ ಹಾಕೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ರಿವ್ಯಾಲ್ಯೂಯೇಷನ್ ಹಾಕಿದ ಮೇಲೆ ಒಂದು 4 ರಿಂದ 5 ದಿನ ಅದರ ವ್ಯಾಲ್ಯೂಯೇಷನ್ ಆಗಿಬಿಟ್ಟು ಅದರ ರಿಸಲ್ಟು ಕೂಡ ಬರುತ್ತೆ. ಆ ರಿಸಲ್ಟನ್ನು ತೆಗೆದುಕೊಂಡು ರಿಸಲ್ಟನ್ನು KCET ರಿಸಲ್ಟನ್ನು ಅನೌನ್ಸ್ ಮಾಡಿದರೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಅದರಿಂದ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ CET ಅವರು ಅಂದರೆ KE ಅವರು ಈ ಒಂದು ದೃಷ್ಟಿಕೋನದಿಂದ ಯೋಚನೆ ಮಾಡಿ, ಸೊ ಸೆಕೆಂಡ್ ಎಕ್ಸಾಮಿನೇಷನ್ನ ವಿದ್ಯಾರ್ಥಿಗಳು ತೆಗೆದುಕೊಂಡಿರೋದೇ ತಮ್ಮ ಒಂದು ಮಾರ್ಕ್ಸನ್ನು ಉತ್ತಮಪಡಿಸ್ಕೊಳ್ಬೇಕು ಅಂಥೇಳಿ. ಸೊ ಅದರಲ್ಲೂ ಕೂಡ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಫಲಿತಾಂಶ ಸ್ಯಾಟಿಸ್ಫೈ ಆಗಿಲ್ಲ. ಬಹಳ ಜನರಿಗೆ ಆಗಿರೋದಿಲ್ಲ, ಬಟ್ ಅದರಲ್ಲಿ ಕೆಲವು ನಿಜವಾಗಲೂ ವ್ಯಾಲ್ಯೂಯೇಟರ್ಸ್ ಮಾಡುವಂಥ ತಪ್ಪುಗಳಿಂದ C2 ಅಂದರೆ ಅವರ ಮಾರ್ಕ್ಸ್ಗಳು ಕಡಿಮೆ ಆಗುವಂಥ ಸಾಧ್ಯತೆಗಳು ಇರ್ತದೆ. ಅದಕ್ಕಾಗಿ ರಿವ್ಯಾಲ್ಯೂಯೇಷನ್ ಆಗಿ ಈಗ 25ನೇ ತಾರೀಕೇನು ಲಾಸ್ಟ್ ಡೇಟ್ ಕೊಟ್ಟಾಗಿದೆ ಅವರು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದಕ್ಕೆ. 25ನೇ ತಾರೀಕು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ ಮೇಲೆ ಸೊ ಅಟ್ಲೀಸ್ಟ್ ಒಂದು 5 ಡೇಸಲ್ಲಿ PU ಬೋರ್ಡಿಗೆ ಒತ್ತಡವನ್ನು ಹಾಕಲಿ. ಸೊ ಆದಷ್ಟು ಬೇಗ ಲೆಕ್ಚರ್ಸನ್ನು ಕರೆಸ್ಕೊಂಡು ಆ ಒಂದು ವ್ಯಾಲ್ಯೂಯೇಷನನ್ನು ಮಾಡೋದಕ್ಕೆ. ಅದಾದಮೇಲೆ ಇಮ್ಮಿಡಿಯೇಟ್ ರಿಲೀಸ್ ಮಾಡುವಂಥ ರಿಸಲ್ಟನ್ನು ತೆಗೆದುಕೊಂಡು KE ಅವರು ರಿಸಲ್ಟನ್ನು ಅನೌನ್ಸ್ ಮಾಡಿದರೆ ಸೊ ಎಲ್ಲರಿಗೂ ಕೂಡ ಒಂದು ಉಪಯೋಗ ಆಗ್ತದೆ. ನೀವು ಹೇಳ್ಬೋದು ಈ ರೀತಿ CBSE ಅವರಿಗೂ ಕೂಡ ಮಾಡ್ಬೋದು ಆ್ಯಕ್ಚುಲಿ, ಯಾಕೆಂದರೆ CBSE ಅವ್ರದ್ದು ಕೂಡ ರಿಲೀಸ್ ಆಗಿದೆ ಲಾಸ್ಟ್ ವೀಕು. ಅವರಿಗೂ ಕೂಡ ಅವರ ಒಂದು ಮಾರ್ಕ್ಸಲ್ಲೂ ಕೂಡ ಬಹಳಷ್ಟು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಬಟ್ CBSE KE ಅವರ ಕೈಯಲ್ಲಿ ಇಲ್ಲ. ಯಾಕಂದರೆ ಜನರಲಿ ಏನು ಮಾಡ್ತಾರೆ, CBSE ಅವರು ರಿವ್ಯಾಲ್ಯೂಯೇಷನ್ ಹಾಕೋದಕ್ಕೇ 2-3 ದಿವಸ ಬಿಟ್ಟು ಕೊಡ್ತಾರೆ ಲಿಂಕನ್ನು. KE ಅವರ ರೀತಿ ಅವತ್ತಿನ ದಿವಸವೇ ಕೊಡೋದಿಲ್ಲ. ಅದಾದ ಮೇಲೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ ಮೇಲೆ ಸೊ ಡೆಫಿನೆಟ್ಲಿ ಗೊತ್ತಿರಲಿ ಅವರು 15 ದಿನ ಮಿನಿಮಮ್ ಅನ್ನು ತಗೋತಾರೆ. ನಾವು ಇಷ್ಟು ದಿನ ನೋಡಿದ್ದಿದೆ, ಇಷ್ಟು ವರ್ಷ ನೋಡಿದ್ದಿದೆ. ಸೊ ಅದಕ್ಕಾಗಿ CBSEಯ ರಿವ್ಯಾಲ್ಯೂಯೇಷನ್ ಫಲಿತಾಂಶವನ್ನು ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಬಟ್ ಸಾಧ್ಯ ಆದರೆ ಅದನ್ನು ಕೂಡ ಮಾಡಲಿ KE ಅವರು. ಆದರೆ ಅಟ್ಲೀಸ್ಟ್ ಕರ್ನಾಟಕ ಬೋರ್ಡಿನ PU2 ಎರಡನೇ ಎಕ್ಸಾಮಿನ ಫಲಿತಾಂಶದ ಒಂದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಏನಿದೆ ಅದು ಬಂದ ಮೇಲೆ ಮಾಡಿದರೆ ಭಾಳ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನೀವು ಲಾಸ್ಟ್ ಟೈಮ್ ಫಸ್ಟ್ ಎಕ್ಸಾಮ್ ಆದಮೇಲೆ ರಿವ್ಯಾಲ್ಯೂಯೇಷನ್ ಹಾಕಿದ ಮೇಲೆ ಎಷ್ಟು ಜನ ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಚೇಂಜ್ ಆಗಿದೆ ಅಂಥೇಳಿ ನಾನು ಅಬ್ಸರ್ವ್ ಮಾಡಿದೆ. ಅದರಲ್ಲಿ ನನಗೆ ಗೊತ್ತಾಗಿರೋದೇನಂತಂದರೆ, ಫಿಸಿಕ್ಸಲ್ಲಿ ಸುಮಾರು 462 ಸ್ಟೂಡೆಂಟ್ಸ್ಗಳ ಮಾರ್ಕ್ಸ್ಗಳು ಜಾಸ್ತಿ ಆಗಿತ್ತು. 462 ಸ್ಟೂಡೆಂಟ್ಸ್ಗಳ ಮಾರ್ಕ್ಸ್ಗಳು ಜಾಸ್ತಿ ಆಗಿತ್ತು. ಅದೇ ರೀತಿ ಕೆಮಿಸ್ಟ್ರಿಯಲ್ಲಿ 519 ಸೊ ಇಷ್ಟು ಹುಡುಗರ ವಿದ್ಯಾರ್ಥಿಗಳ ಮಾರ್ಕ್ಸು ಜಾಸ್ತಿ ಆಗಿತ್ತು. ಮ್ಯಾಥ್ಸಲ್ಲಿ 459 ಸ್ಟೂಡೆಂಟ್ಸ್ಗಳ ಒಂದು ಮಾರ್ಕ್ಸು ಜಾಸ್ತಿ ಆಗಿತ್ತು. ಬಯಾಲಜಿಯಲ್ಲಿ 520 ಜನರ ಒಂದು ಮಾರ್ಕ್ಸ್ಗಳು ಜಾಸ್ತಿ ಆಗಿತ್ತು. ಸೊ ಈ ವರ್ಷ ಸೊ ಕಂಪೇರ್ ಟು ಲಾಸ್ಟ್ ಇಯರ್ ಆ್ಯಂಡ್ ಆಲ್, ಈ ವರ್ಷ ಈ ಮಾರ್ಕ್ಸಲ್ಲಿ ಬದಲಾವಣೆ ಆಗಿರುವಂತಹ ಒಂದು ನಂಬರ್ಸ್ಗಳು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಎಕ್ಸಾಮಿನೇಷನ್ ರಿಸಲ್ಟನ್ನು ಆದಷ್ಟು ಬೇಗ ಕೊಡಬೇಕು ಅನ್ನೋ ಒಂದು ಹರಿಬರಿಯಲ್ಲಿ ಈ ರೀತಿ ಆಗಿರ್ಬೋದು, ಅಥವಾ ಇನ್ಎಕ್ಸ್ಪೀರಿಯನ್ಸ್ಡ್ ಅಂತ ಏನಿರ್ತಾರೆ ಲೆಕ್ಚರರ್ಸ್ಗಳು, ಆ ಲೆಕ್ಚರರ್ಸ್ಗಳು ಚೆಕ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ಗಳು ಮಾಡಿರೋದ್ರಿಂದ ಈ ರೀತಿಯಾಗಿ ಆಗಿರ್ಬೋದು. ಬಟ್ ಅದು ಏನೇ ಆಗಲಿ, ಈಗಲೂ ಕೂಡ ಅಟ್ಲೀಸ್ಟ್ ನನಗನ್ಸೋ ಪ್ರಕಾರ ಒಂದು 200-300 ವಿದ್ಯಾರ್ಥಿಗಳ ಒಂದು ಫಲಿತಾಂಶದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ಡಿಫ್ರೆನ್ಸ್ ಆಗೇ ಆಗ್ತದೆ. ಸೊ KCET ರಿಸಲ್ಟನ್ನು PUC ಸೆಕೆಂಡ್ ಇಯರ್ ರಿಸಲ್ಟ್ ಬರೋದಕ್ಕಿಂತ ಅಂದರೆ PUC ಸೆಕೆಂಡ್ ಇಯರ್ ಸೆಕೆಂಡ್ ಎಕ್ಸಾಮಿನ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಅನೌನ್ಸ್ ಮಾಡಿದರೆ ಈ ಒಂದು 200-300 ಜನ ವಿದ್ಯಾರ್ಥಿಗಳ ಒಂದು ಫಲಿತಾಂಶದಲ್ಲಿ ಡೆಫಿನೆಟ್ಲಿ ಇಫೆಕ್ಟ್ ಆಗ್ತದೆ. ಆ ಕಾರಣಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಇಷ್ಟು ದಿನ ವೇಟ್ ಮಾಡಿದ್ದೀರಿ, ಕಾಮೆಡ್ ಕೇದವರೇ ಜೂನ್ 5 ಅಥವಾ 7ನೇ ತಾರೀಕಿಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ ರಿಸಲ್ಟು. ನೀಟ್ ರಿಸಲ್ಟು ಜೂನ್ 14ಕ್ಕೆ ಇದೆ, ಹೋಗಲಿ ಜೂನ್ 10ರ ತನಕ ರಿಲೀಸ್ ಮಾಡ್ಬೋದು ಅಂತ ಅಂದ್ಕೊಳ್ಳಂತೆ. ಸೊ ಇದು ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಆಗಿರೋದ್ರಿಂದ KCET ಫಲಿತಾಂಶವನ್ನು ಈ ವೀಕಲ್ಲೇ ಕೊಟ್ಟರೂ ಕೂಡ ಇಮ್ಮಿಡಿಯೇಟಾಗಿ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಿಬಿಟ್ಟು ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ಬರೋದಿಲ್ಲ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತೇಳಿ. ನಾವು ನೀಟ್ ರಿಸಲ್ಟಿಗೆ ವೇಟ್ ಮಾಡಲೇಬೇಕು, ಅದಾದಮೇಲೆ MCCಯ ಶೆಡ್ಯೂಲಿಗೆ ನಾವು ವೇಟ್ ಮಾಡಲೇಬೇಕು. ಆ ಒಂದು ಕಾರಣಕ್ಕೆ KE ಅವರು ಈ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು, ಸೊ ಡೆಫಿನೆಟ್ಲಿ ಅವರಲ್ಲಿ ಈ ಒಂದು ವಿಷಯಗಳು ಡಿಸ್ಕಷನ್ಗೆ ಬಂದಿರ್ತದೆ. ಬಟ್ ವಿದ್ಯಾರ್ಥಿಗಳ ಪರವಾಗಿ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ಸ್ವಲ್ಪ ಈ ರಿಕ್ವೆಸ್ಟನ್ನು ಮನ್ನಿಸಿ. ಸೊ PUC ಸೆಕೆಂಡ್ ಇಯರ್ ಸೆಕೆಂಡ್ ಎಕ್ಸಾಮಿನೇಷನ್ನಿನ
ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರೋ ತನಕ ವೇಟ್ ಮಾಡಿ, ಆದಷ್ಟು ಬೇಗ ಕೊಡೋ ಹಾಗೆ ಬೇಕಾದರೆ ಮಿನಿಸ್ಟರ್ಗಳ ಮೂಲಕ ಆ ಒಂದು PU ಬೋರ್ಡ್ ಮೇಲೆ ಕೂಡ ಒತ್ತಡವನ್ನು ಹಾಕಿಸಲಿ. ಸೊ ಆದಷ್ಟು ಬೇಗ ರಿಸಲ್ಟನ್ನು ಬರೋ ಹಾಗೆ ಮಾಡಲಿ. ಅದಾದ ಮೇಲೆ KCET ಫಲಿತಾಂಶವನ್ನು ರಿಲೀಸ್ ಮಾಡಿದರೆ ಇದರಿಂದ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಹೆಲ್ಪ್ ಆಗ್ತದ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಆದರೆ ಒಂದು ಪಾಯಿಂಟ್ನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ದಿವಸ ಬೆಳಗ್ಗೆ ಎದ್ದರೆ CET ಫಲಿತಾಂಶ ಯಾವಾಗ ಬರ್ತದ ಇವತ್ತೇ ಬರ್ತದ ಅಂಥೇಳಿ ಸೊ ಏನು ವಿಡಿಯೋಸ್ಗಳನ್ನು ಮಾಡ್ತಾ ಹೋಗ್ತಾರೆ ಅಂಥವರನ್ನು ಆದಷ್ಟು ದೂರ ಇಡಿ. ನಿಮಗೆ ಒಂದು ಪಾಯಿಂಟ್ ಗೊತ್ತಿರಲಿ, KE ಅವರೇ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ನಾಳೆ ರಿಸಲ್ಟ್ ಅಂತ ಆದರೆ ಇವತ್ತು ತಮ್ಮ ಟ್ವಿಟರ್ನಲ್ಲಿ ಅನೌನ್ಸ್ ಮಾಡುತ್ತಾರೆ, ನಾವು ನಾಳೆ ರಿಸಲ್ಟನ್ನು ಕೊಡ್ತೀವಿ ವಿದ್ಯಾರ್ಥಿಗಳೇ, ಈ ಲಿಂಕನ್ನು ಯೂಸ್ ಮಾಡಿ ರಿಸಲ್ಟನ್ನು ನೋಡ್ಕೊಳ್ಳಿ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಅಲ್ಲಿ ತನಕ ವೇಟ್ ಮಾಡಿ, ಇಷ್ಟು ದಿನ ವೇಟ್ ಮಾಡಿದಿರಂತೆ. ಓಕೆ, ಸೊ ಯಾವುದೇ ಆತಂಕಕ್ಕೆ ಒಳಗಾಗೋದಕ್ಕೆ ಹೋಗಬೇಡಿ, ಉದ್ವೇಗಕ್ಕೆ ಒಳಗಾಗೋದಕ್ಕೆ ಹೋಗಬೇಡಿ. ರಿಸಲ್ಟ್ ಬಂದೇ ಬರ್ತದ, ಚೆನ್ನಾಗಿ ಬರ್ತದ, ವೇಟ್ ಮಾಡಿ. ಆದಷ್ಟು ಬೇಗ CET ರಿಸಲ್ಟ್ ಬರ್ತದ. ಬಟ್ ನಾವು ಹೇಳುವಂಥ ಒಂದು 2-3 ಪಾಯಿಂಟನ್ನು KE ಅವರು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿ ರಿಸಲ್ಟನ್ನು ರಿಲೀಸ್ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.